ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಈ ಬಾರಿ ಭಾರೀ ಭೀಕರ ಬರಗಾಲಿದೆ. ಅದರಲ್ಲೂ ತುಂಗಭದ್ರಾ ಜಲಾಶಯ ಈಗ ಬರಿದಾಗಿದೆ. ಕಳೆದ 10 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವ ಕಾರಣಕ್ಕಾಗಿ ತುಂಗಭದ್ರಾ ಮಂಡಳಿ ಮತ್ತು ತುಂಗಭದ್ರಾ ನೀರಾವರಿ ವಲಯದಿಂದ ಈಗ ಒಂದು ಸೂಚನೆ ಹೊರಡಿಸಿದ್ದಾರೆ. ಈ ಬಾರಿ ಒಂದು ಬೆಳೆಗೂ ಸಹ ನೀರು ಕೊಡ್ತಾ ಇಲ್ಲ. ಈ ಸದ್ಯಕ್ಕೆ ಇರುವಂಥ ನೀರು ಕುಡಿಯುವ ನೀರಿಗೆ ಮಾತ್ರ ಅನ್ನುವಂಥ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಇದು ರೈತರ ಪಾಲಿಗೆ ಒಂದು ಪರಿಸಿಡಲಂತೆ ಬರೆದಿದೆ. ಕಾರಣ ಇಷ್ಟೇ, ಕಳೆದ ಬಾರಿ 80 TMC ನೀರಿದ್ದಾಗಲೂ ಸಹ ಇಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆಗಾಗಿ ಅಂದರೆ 33 ಗೇಟ್ಗಳನ್ನು ಬದಲಾವಣೆ ಇತ್ತು. ಆ ಬದಲಾವಣೆಗಾಗಿ ಒಂದು ಬೆಳೆಯನ್ನೇ ತ್ಯಾಗ ಮಾಡಿರುವ ರೈತರಿಗೆ ಈಗ ಮುಂಗಾರಿನಲ್ಲೇ ಬೆಳೆಗೆ ನೀರಿಲ್ಲ ಅನ್ನುವಂಥ ಆತಂಕದ ಸೂಚನೆ ಇದೆ. ಇದು ರೈತರಲ್ಲಿ ಆತಂಕ ಮೂಡಿಸಿದೆ. ತುಂಗಭದ್ರಾ ಇತಿಹಾಸದಲ್ಲಿ 10 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಈ ದಿನಕ್ಕೆ ತುಂಗಭದ್ರಾ ಜಲಾಶಯದಲ್ಲಿ ನೀರು ಅತ್ಯಂತ ಕಡಿಮೆ ಇದೆ. ಈಗಿರುವ ತುಂಗಭದ್ರಾ ಜಲಾಶಯದಲ್ಲಿ ಈಗ 9.298 TMC ನೀರಿದ್ದರೆ ಕಳೆದ ವರ್ಷ ಈ ದಿನಕ್ಕೆ 78 TMC ನೀರಿತ್ತು. ಆದರೆ ಒಟ್ಟಾರೆಯಾಗಿ ಈ 10 ವರ್ಷಗಳಲ್ಲಿ ನೋಡಿದಾಗ 23 TMC ಅಷ್ಟು ನೀರು ತುಂಗಭದ್ರದಲ್ಲಿತ್ತು. ಅಂದರೆ ಕೆಲವು ವರ್ಷ ಕಡಿಮೆ ಮತ್ತು ಹೆಚ್ಚಾದಂತೆ ಸರಾಸರಿಯಾಗಿ ಇತ್ತು. ಇನ್ನು ಈವಾಗ ಒಟ್ಟಾರೆ ತುಂಗಭದ್ರಕ್ಕೆ ಒಳ ಹರಿವಿಲ್ಲ. ಕಳೆದ ವರ್ಷ ಇದು 32,000 ಕ್ಯೂಸೆಕ್ಸ್ನಷ್ಟು ನೀರಿತ್ತು. ಒಟ್ಟು 10 ವರ್ಷಗಳಲ್ಲಿ ಇದೆ ಸರಾಸರಿಯಾಗಿ 10,000ಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರಿತ್ತು. ಮತ್ತು ಇಲ್ಲಿ ಈಗ ಸದ್ಯಕ್ಕೆ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ 1687 ಅಡಿಯಷ್ಟಿದ್ದರೆ ಕಳೆದ ವರ್ಷ ಇದು 1587 ಅಡಿಯಷ್ಟು ಈಗಿದ್ದರೆ ಕಳೆದ ವರ್ಷ 1625 ಅಡಿ ಇತ್ತು. ಎವರೇಜ್ ಆಗಿ ನೋಡಿದಾಗ 1595 ಅಡಿಯಷ್ಟು ಸಹ ನೀರು ನಿಂತಿತ್ತು. ಆದರೆ ಈಗ ಅತ್ಯಂತ ಕಡಿಮೆ ನೀರು ಇರುವಂಥ ಕಾರಣಕ್ಕಾಗಿ ತುಂಗಭದ್ರಾ ಮಂಡಳಿ ಒಂದು ಆದೇಶವನ್ನು ನೋಡಿದೆ. ಆ ಆದೇಶಕ್ಕೆ ರೈತರು ಸಹ ಆತಂಕಗೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಇದು ತುಂಗಭದ್ರಾ ಜಲಾಶಯವನ್ನೇ ನಂಬಿಕೊಂಡಿರುವಂಥ ಕರ್ನಾಟಕ, ಆಂಧ್ರ, ತೆಲಂಗಾಣದ ಸರಿಸುಮಾರು 12 ಲಕ್ಷ ಎಕರೆ ಪ್ರದೇಶದ ನೀರಾವರಿ ರೈತರು ಈಗ ಆತಂಕಗೊಂಡಿದ್ದಾರೆ. ಕಳೆದ ಬಾರಿ ಕ್ರಸ್ಟ್ ಗೇಟ್ ಕಾರಣಕ್ಕಾಗಿ ನೀರನ್ನು ತ್ಯಾಗ ಮಾಡಿದರು. ಒಂದು ಬೆಳೆಗೆ ನೀರು ಬಂದಿತ್ತು. ಆದರೆ ಈ ಬಾರಿ ಭೀಕರ ಬರ. ಈ ಭೀಕರ ಬರದಲ್ಲಿ ಈಗಲೂ ಸಹ ನೀರು ಬಾರದೇ ಇರೋದು, ಅಂದರೆ ಜೂನ್ ತಿಂಗಳ ಮುಗಿದು ಜುಲೈ ಆರಂಭವಾದರೂ ಸಹ ತುಂಗಭದ್ರಕ್ಕೆ ನೀರಿಲ್ಲ. ಹೀಗಾಗಿ ಕಾಲುವೆಗಳ ಆಶ್ರಯವಾಗಿರುವಂಥ ಎಲ್ಲ ನೀರಾವರಿ ರೈತರು ಈಗ ಆತಂಕಗೊಂಡಿದ್ದಾರೆ. ಅದರಲ್ಲೂ ಅಚ್ಚುಕಟ್ಟು ಪ್ರದೇಶದ ಹಳೆ ಮಾಗಾಣಿ ಅಂತೀವಿ, ವಿಜಯನಗರ ಕಾಲದ ಕಾಲುವೆಗಳು ರೈತರಿಗೂ ಸಹ ಈಗ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇರುವಂಥ ನೀರು ಕೇವಲ ಕುಡಿಯುವ ನೀರಿಗೆ ಮಾತ್ರ ಅನ್ನುವಂಥ ಆದೇಶ ಇದೆ. ಇದಕ್ಕೆ ಮುಂದೆ ಏನಾಗ್ತದೆ, ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇನ್ನೂ ಮಳೆಯಾಗಿ ತುಂಗಭದ್ರಕ್ಕೆ ನೀರು ಬಂದರೆ ನೀರು ಸಿಗಬಹುದು. ಆದರೆ ಈ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ನೀರು ನೀಡೋದಿಲ್ಲ ಅನ್ನುವಂಥ ಒಂದು ಸೂಚನೆ ನೀಡಿದ್ದಾರೆ. ಈ ಸೂಚನೆಗೆ ನಂತರ ರೈತರು ಒಂದಿಷ್ಟು ಆತಂಕಗೊಂಡಿದ್ದು, ಬೇಗನೆ ವರುಣದೇವ ಕೃಪೆ ತೋರಿ ತುಂಗಭದ್ರಾ ಜಲಾಶಯಕ್ಕೆ ಅಗತ್ಯವಾದಷ್ಟಾದರೂ ನೀರು ಬರಲಿ ಅನ್ನುವಂಥ ಆಗ್ರಹ ದೇವರಲ್ಲಿ ಮೊರೆ ಇಡುತ್ತಿದ್ದಾರೆ. ಇದಕ್ಕೆ ವರುಣದೇವ ಕೃಪೆ ತೋರುತ್ತಾನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶಾಣಪ್ಪ ಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.